ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿಯ ಬಿ ಟೀಮಿನ ಮುಖಂಡ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತಿಳಿಸಿದರು. ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಚುನಾವಣಾ ಪ್ರಚಾರಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಇಂದು ಶಿಡ್ಲಘಟ್ಟಕ್ಕೆ ಆಗಮಿಸಿದ್ದು, ಶಿಡ್ಲಘಟ್ಟ ಚಿಂತಾಮಣಿ ಮಾರ್ಗದ ವೈಹುಣಸೇನಹಳ್ಳಿ ಗೇಟ್ ಬಳಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆ ಕಾರ್ಯಕ್ರಮವನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಂದ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ನಾನೊಬ್ಬ ಸಾಮಾನ್ಯ ರೈತ ಮಗನಾಗಿದ್ದು, ನಾನು 62 ವರ್ಷಗಳ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ವಿಧಾನಸಭೆಗೆ ಪ್ರವೇಶ ಮಾಡಿದೆ. ನಾನು ಮಾತನಾಡಬೇಕಾದರೆ ಸ್ವಲ್ಪ ಅನುಭವದಿಂದ ಮಾತನಾಡುತ್ತೇನೆ. ಈ ಬಾರಿಯ ಲೋಕಸಭಾ ಚುನಾವಣೆ ಮುಗಿದ ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿಯ ಬಿ ಟೀಮಿನ ಮುಖಂಡ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದು, ಮತ್ತೆ ಯಾವ ಮುಖ್ಯಮಂತ್ರಿಯಿಂದಲೂ ಇದು ಸಾಧ್ಯವಾಗಲಿಲ್ಲ ಎಂದು ತಿಳಿಸಿದರು. ಈ ಬಾರಿ ನಾನು ನಮ್ಮ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಎನ್ಡಿಎ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲು ನಿರ್ಧಾರ ಮಾಡಿದ್ದೇನೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂತ ಮಹಾನ್ ನಾಯಕರನ್ನ ಕಾಂಗ್ರೆಸ್ನವರು ಲೋಕಸಭೆಗೆ ಬರಲು ಬಿಡಲಿಲ್ಲ. ಆದ್ದರಿಂದ ಕಾಂಗ್ರೆಸ್ಗೆ ಮತ ನೀಡದೆ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳಿಗೆ ಮತ ನೀಡಿ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂತೆ ಮತಯಾಚನೆ ಮಾಡಿದ್ರು. ಅಂಬೇಡ್ಕರ್ ಅವರು ರಾಜ್ಯಾಂಗವನ್ನು ಬರೆದು ಈ ದೇಶಕ್ಕೆ ಹೇಗೆ ಆಡಳಿತವನ್ನು ನಡೆಸಬೇಕು ಅಂತ ಹೇಳಿ ಮಾರ್ಗದರ್ಶನ ಮಾಡಿರುವಂತ ಭಾವ. ಆ ವ್ಯಕ್ತಿಯನ್ನ ಕಾಂಗ್ರೆಸ್ನವರು ಲೋಕಸಭೆಗೆ ಬಿಡಲಿಲ್ಲ. ಇದರ ಪರಿಣಾಮ ಏನು? ಉತ್ತರ ಪ್ರದೇಶದಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು 15 ವರ್ಷ ದೇಶ ಆಳಿದರು. ಅವರ ಮಗಳು ಇಂದಿರಾ ಗಾಂಧಿ 17 ವರ್ಷ ಆಳಿದರು. ಅವರ ಮಗ ರಾಜೀವ್ ಗಾಂಧಿ 6 ವರ್ಷ ಆಳಿದರು. 40 ಗೆದ್ದು ಈ ರಾಷ್ಟ್ರದ ಆಡಳಿತವನ್ನು ಈ ದೇಶದಲ್ಲಿ ಕಾಂಗ್ರೆಸ್ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ ಲೋಕಸಭೆಯಲ್ಲಿ ಕಳೆದ 10 ವರ್ಷದಲ್ಲಿ ವಿರೋಧ ಪಕ್ಷದ ನಾಯಕರಾಗುವ ಮಟ್ಟಕ್ಕೆ ಸ್ಥಾನವನ್ನು ಗೆಲ್ಲಲಿಕ್ಕೆ ಆಗಲಿಲ್ಲ. ಎಷ್ಟು ಸ್ಥಾನ? 55. ಕುಮಾರಸ್ವಾಮಿ ಮಾಡಿದ 25,000 ಕೋಟಿ ಸಾಲವನ್ನು
ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರು ಮಾತನಾಡಿ, ಜಗತ್ತಿನ ಅತ್ಯಂತ ಪ್ರಮುಖ ರಾಷ್ಟ್ರಗಳಲ್ಲಿ ನಮ್ಮ ದೇಶವು ಒಂದಾಗಬೇಕು ಎಂಬ ಕನಸು ನಮ್ಮ ಮೋದಿ ಅವರದ್ದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ, ಅವರ ಕುರ್ಚಿ ಬಗ್ಗೆ ಚಿಂತನೆ ಆಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ರಾಜ್ಯದ ಖಜಾನೆಯನ್ನು ಕೊಳ್ಳೆ ಹೊಡೆಯುತ್ತಿದ್ದಾರೆ. ಆದ್ದರಿಂದ ಜೆಡಿಎಸ್ ಬಿಜೆಪಿ ಒಂದಾಗಿದ್ದು ದೇಶ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಎನ್ಡಿಎ ಮೈತ್ರಿ ಅಭ್ಯರ್ಥಿಯನ್ನು ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಬೇಕೆಂದು ತಿಳಿಸಿದರು. ಇಲ್ಲಿ ಎಲ್ಲ ನಾವೆಲ್ಲ ಒಟ್ಟಾಗಬೇಕು. ಎನ್ಡಿಎ ಪರವಾಗಿ ನಾವು ನಮ್ಮ ಈ ಒಂದು ಚುನಾವಣೆಯನ್ನು ನಡೆಸಬೇಕು ಅಂತ ಹೇಳುವಂತಹ ನಿಶ್ಚಯಗಳನ್ನು ಮಾಡಿದ್ವಿ. ಇದಕ್ಕಾಗಿ ದೇವೇಗೌಡರು ಮೊನ್ನೆ ಮೈಸೂರಿನ ಆ ಮೈದಾನದಿಂದ ನರೇಂದ್ರ ಮೋದಿ ಅವರ ಜೊತೆ ಸೇರಿಕೊಂಡೇ ಇದ್ರು. ಬಂಧುಗಳೇ, ಇಂಥ ಇಡೀ ವಯಸ್ಸಿನಲ್ಲಿ ಕೂಡ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ನಾನು ಮುಂದಿನ ಚುನಾವಣೆ ಮುಗಿಯೋ ತನಕ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತೇನೆ ಅಂತ ಹೇಳಿ ತನ್ನ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಇವತ್ತು ನಮ್ಮ ಮುಂದೆ ಬಂದು ನಿಂತಿದ್ದವರು ನೋಡಿದ್ರೆ ಒಬ್ಬ ದೇಶ ಪ್ರೇಮಿ, ಅದು ದೇವೇಗೌಡರಿಗಿಂತ ದೊಡ್ಡವರು ಬೇರೆ ಯಾರು ಇಲ್ಲ ಅಂತ ಹೇಳುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಇದಕ್ಕಾಗಿ ದೇವೇಗೌಡರು ವಿನಂತಿ ಮಾಡಿಕೊಂಡ್ರು, ರಾಜ್ಯದ ಜನತೆಯಲ್ಲಿ ವಿನಂತಿ ಮಾಡಿಕೊಂಡ್ರು, ದೇಶದ ಜನತೆಯಲ್ಲಿ ವಿನಂತಿ ಮಾಡಿದ್ರು. ನಾವು ಒಟ್ಟಾಗಿ ಒಂದಾಗಿ ನಾವು ನಮ್ಮ ಪ್ರಯತ್ನಗಳನ್ನು ಮುಂದುವರಿಸೋಣ. ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಇವತ್ತಿನ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ನ ಆ ಜಂಟಿ ಕಾರ್ಯಾಚರಣೆ ಸಾಮಾನ್ಯ ಜನರ ಆ ಒಂದು ಜೀವನಕ್ಕೆ ಮಾರಕವಾಗುವಂತಹ ರೀತಿಯಲ್ಲಿ ಇವತ್ತು ನಡೀತಾ ಇರುವಂಥದ್ದಕ್ಕೆ ಇತಿಶ್ರೀ ಆಗಬೇಕು. ಇದಕ್ಕೆ ದೊಡ್ಡ ಸಂದೇಶವನ್ನು ಕಳಿಸಬೇಕು ಅಂತ ಹೇಳಿ ನಿಶ್ಚಯ ಗೊತ್ತಿದೆ. ಡಿ.ಕೆ. ಶಿವಕುಮಾರ್ ಗೊತ್ತಿದೆ, ಸಿದ್ದರಾಮಯ್ಯ ಗೊತ್ತಿದೆ. ಈ ಬಾರಿಯ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಮೇಲುಗೈ ಸಾಧಿಸುತ್ತದೆ. ಅದು ಸಾಧಿಸಿದ ಮೇಲೆ ನಮ್ಮ ಕುರ್ಚಿ ಕೂಡ ಅಲ್ಲಿಗೆ ಅದರ ಅಧ್ಯಾಯ ಮುಗಿಯುತ್ತದೆ ಅಂತ ಹೇಳುವಂಥದ್ದು ಈ ರಾಜ್ಯದಲ್ಲಿರುವಂತಹ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರಿಗೆ ಗೊತ್ತಿದೆ. ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ದೇಶದ ಹಿತದೃಷ್ಟಿಯಿಂದ ಒಬ್ಬ ದೇಶಕ್ಕಾಗಿ 24 ಹಿಡಿಯುವಂತ ಒಬ್ಬ ಪ್ರಧಾನಮಂತ್ರಿ ಮತ್ತೆ ಈ ದೇಶದ ಆಡಳಿತ ಚುಕ್ಕಾಣಿ ಹಿಡಿಬೇಕು. ಅದಕ್ಕಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಜೆಡಿಎಸ್ ನೇತೃತ್ವದ ಎನ್ಡಿಎ ಅಭ್ಯರ್ಥಿಗಳಿಗೆ ಮತ್ತು ಚುನಾವಣೆ ಮಾಡಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾತ್ರ ಈ ಸಂದರ್ಭದಲ್ಲಿ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಬಂಡೆಪ್ಪ ಕಾಶಂಪುರ್, ಎಂಪಿ ಮುನಿಸ್ವಾಮಿ, ಜಿಕೆ ಕೃಷ್ಣಾರೆಡ್ಡಿ, ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿ, ವಿಧಾನ ಪರಿಷತ್ ಸದಸ್ಯ ವೈಎನ್ ನಾರಾಯಣಸ್ವಾಮಿ, ಇಂಚರ ಗೋವಿಂದರಾಜು, ವಕ್ಲೇರಿ ರಾಮು, ಸಮೃದ್ಧಿ ಮಂಜುನಾಥ್, ಅಭ್ಯರ್ಥಿ ಮಲ್ಲೇಶ್ ಬಾಬು, ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ, ಸಿಕಲ್ ರಾಮಚಂದ್ರಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ, ಕೆವಿ ನಾಗರಾಜ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಡಿಬಿ ವೆಂಕಟೇಶ್, ಚಿಂತಾಮಣಿ ವೇಣು, ಬಂಕ್ ಮುನಿಯಪ್ಪ, ಹುಜಗೂರು ರಾಮಯ್ಯ, ತಾದೂರು ರಘು, ಕಂಬದಹಳ್ಳಿ ಸುರೇಂದ್ರಗೌಡ, ಉಮೇಶ್, ಮಂಜುನಾಥ್, ಶಿವಾರೆಡ್ಡಿ ಇನ್ನು ಮುಂತಾದವರಿದ್ದರು. ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್. ನಾವೆಲ್ಲ ಭಾರತದಲ್ಲಿ 40 ಮಾನವೀಯತೆಯ ಕಾಂಗ್ರೆಸ್ ಇವತ್ತು 40 ಆದರೆ ಕರ್ನಾಟಕದಲ್ಲಿ ಈಗ 11 ತಿಂಗಳಲ್ಲಿ ಎಲೆಕ್ಷನ್ ಕಾಂಗ್ರೆಸ್ ಈಗ ಡಿ.ಕೆ. ಶಿವಕುಮಾರ್ ಈಗಿನ ಮುಖ್ಯಮಂತ್ರಿಗಳು ಕಾರಣಗಳನ್ನು ಮಾಡಿ ಜನರನ್ನು ನಮ್ಮ ಕರ್ನಾಟಕದಲ್ಲಿ ಎಮೋಷನಲ್ಲಿ ಯಾವುದೂ ಭಾಗವಹಿಸಿ ಮಾಡೋಕ್ಕಾಗಲ್ಲ. ಎಮೋಷನಲ್ ಸೆಂಟಿಮೆಂಟಲ್ ಅಲ್ಲಿ ಮತ ಕೊಡುವಂತ ಕೆಲಸ ಮಾಡಿದ್ದಾರೆ. ಗ್ಯಾರಂಟಿ ಕೊಟ್ಟು ಈಗಾಗಲೇ ಈ ಎಲೆಕ್ಷನ್ ನಲ್ಲಿ ನಮ್ಮ ಹೆಣ್ಮಕ್ಳ ಮಾಡಿಬಿಟ್ಟು ಮಾತು ತಿಳಿಸಿ ಹೆಣ್ಣು ಮತ ಕೊಡಬೇಕಂತ ಕಾರ್ಯಕ್ರಮ ನಡೀತಾ ಇದೆ. ದಯಮಾಡಿ ಭಾರತದಲ್ಲಿ ಕಾಂಗ್ರೆಸ್ ದಯಮಾಡಿ ಈ ಬಾರಿ ನಮ್ಮ ಭಾರತದ ಭವಿಷ್ಯ ನಮ್ಮೆಲ್ಲರ ಕೈಯಲ್ಲಿದೆ. ನೀವು 24